बॉसो न्यूज में स्वागत है आपका। मैं हूं सरदार। विजयपुर शहर के एपीएमसी है, उसके विरोध विजयपुर शहर के आम आदमी पार्टी के पदाधिकारियों का आरोप। इससे पहले अन्ना भाव साठे के वहां पर जिम्मेदार एक अध्यक्ष ने उन्होंने भी ये रोड के लिए आरोप किया था। उसके बाद अब यहाँ पर आम आदमी पार्टी का आरोप यही हो रहा है ताकि एपीएमसी में कुछ दिन बन गया रोड बनकर, अब वहां पर फिर से रोड बना रहे हैं। अच्छे रोड पर अब वहां पर सीसी रोड बन गया है ताकि इनका आक्रोश है ताकि कुछ न कुछ यहाँ पर गोलमाल है। अब शक तो यही जताने लग गया है ताकि कहते कहते आम आदमी पार्टी की जिम्मेदार विजयपुर शहर के बीजेपी एमएलए बसंत गौड़ा पाटिल, उनके भी विरोध उन्होंने यहाँ पर बातचीत करते हैं ताकि रोड तो बनकर कुछ दिन हो गए, फिर से उसके ऊपर आप एक रोड बना रहे हैं तो यहाँ पर कुछ न कुछ जरूर दाल में काला है। अब तो बहुत सारे संगठन के लोग यही शक जताने लग गए हैं ताकि यहाँ पर रोड बन गया है, रोड बने हुए रोड पर फिर से सीसी रोड बना रहे हैं। और विजयपुर शहर में बहुत सारे रोड इतने बिगड़ गए हैं, इतने खराब हो गए हैं, मगर वहां पर अब तक रोड नहीं बन पा रही, मगर लोग ऐसे ही घूमते रहते हैं। मगर कुछ दिन पहले बारिश भी होगी, सब यहाँ वहां पर रोड खराब हो गया है, मगर वहां पर रोड नहीं बन पा रहा। मगर एपीएमसी में रोड पर रोड क्यों बन रहा है, आखिर क्या वजह है? कॉन्ट्रैक्टर के साथ क्या वहां पर मिली जुली भगत है? क्या 1% है, क्या 2% है? आखिर इसमें माजरा क्या होगा जो यहाँ पर रोड बनने लग गया है? अब तो यहाँ पर आम आदमी पार्टी के पदाधिकारियों ने सीधे सीधे जैसे मीडिया वाले वीडियो बनाकर डालते हैं, उसी तरह इन्होंने वहां पर जाकर उन्हें खुद वहां पर फिर कर एपीएमसी पुलिस स्टेशन के आगे और आसपास जहां जहां पर रोड बन रहा वहां पर उनकी आरोप होता ही रहा है। अब तो आते दिनों में बहुत सारे संगठन क्या इसके लिए आंदोलन करेंगे, या फिर ये सही है या गलत है? क्या रोड पर रोड क्यों बन रहा है? आखिर इसके संबंधित अधिकारी जवाब देना चाहिए। और संबंधित यहाँ पर जो भी नेता है, जो भी टेंडर दे चुके हैं, इसका खुलासा वही करने वाले, वरना दाल में काला जरूर है। देखेंगे एक रिपोर्ट में। ಇಲ್ಲಿ ತಾವು ನೋಡ್ತಾ ಇರ್ಬೋದು, ಎಕ್ಸಾಕ್ಟ್ಲಿ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ APMC ಪೊಲೀಸ್ ಸ್ಟೇಷನ್ ಎದುರುಗಡೆ. ಇದು ಒಂದು ಸೈಡ್ ಪೂರ್ತಿ ರೋಡ್ ಆಗಿದೆ, ಅದು ಪೂರ್ತಿ ರೋಡ್ ಆಗಿದೆ ಒಂದು ಸೈಡು. ಇನ್ನೊಂದು ಸೈಡು ಇನ್ನು ಪೆಂಡಿಂಗ್ ಇದೆ. ಅದು ಕಾಂಕ್ರೀಟ್ ಗಾಡಿ ಏನಿದೆಯಲ್ಲ ಅದು ಆ ಕಡೆ ಇದೆ, ಆ ಕಡೆ ಪ್ಯಾರಲಲ್ ರೋಡ್ನಲ್ಲಿದೆ. ನೋಡಿ ರೋಡ್, ನೋಡಿ ರೋಡ್ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ. ಇದು ಪೊಲೀಸ್ ಸ್ಟೇಷನ್ನು, ಇದು ಪೊಲೀಸ್ ಸ್ಟೇಷನ್ ಇಲ್ಲಿರೋದು. ಇದು ಚೆನ್ನಾಗಿದೆ. ಇಲ್ಲಿ ರೋಡೆಲ್ಲ ಚಲೋ ಇದೆ. ಈ ರೋಡ್ ನೋಡಿ, ರೋಡ್ ಎಲ್ಲ ಚಲೋ ಇದೆ. ಇದು ತಾವು ನೋಡ್ತಾ ಇರೋದು ವೆಹಿಕಲ್ ಹೋಗ್ತಾ ಇದೆ, ರೋಡ್ ಚೆನ್ನಾಗಿದೆ. ಇದ್ರ ಮೇಲೆ CC ರೋಡ್ ಮಾಡ್ತಿದ್ದಾರೆ. ಇದು ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಇವ್ರದ್ದು. ನೋಡಿರಿ, ಇದು ಮಾಡಿದಂಥ CC ರೋಡ್, ಇದು ನೆನ್ನೆ ಮಾಡಿದಂಥ CC ರೋಡು. ಇದನ್ನು ಪೆಂಡಿಂಗ್ ಇಟ್ಟಿದ್ದಾರೆ, ಇವತ್ತು ನಾಳೆ ಮಾಡ್ಬೋದು. ನೋಡಿ ಇವಾಗ ಒಂದು ಕಾರ್ ಬರ್ತಾಯಿದೆ ಇಲ್ಲಿ. ಇದು ರೋಡ್ ಚೆನ್ನಾಗಿದೆ. ಅದು ರೋಡಿಗೆ ಏನೂ ಆಗಿಲ್ಲ. ಅದು ಫೈಟ್ ಪಟ್ಟಿ ಹಾಕಿ ಸತೆ ಅದು ಸತೆ ಇನ್ನೂ ಹೋಗಿಲ್ಲ, ಅದು ಇದೆ ಇನ್ನು. ನೋಡಿರಿ, ಸೊ ಈ ಒಂದು ಲಾಜಿಕ್ ಯಾರು ಇವರಿಗೆ ಕೊಡ್ತಿದ್ದಾರೆ ಗೊತ್ತಿಲ್ಲ. ಈಗ ನಾನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಇವರಿಗೆ. ರೋಡ್ ಇಲ್ಲಾರ್ದಲ್ಲಿ ರೋಡ್ ಮಾಡೋದು ಬಿಟ್ಟು ರೋಡ್ ಇದ್ದಲ್ಲಿ ರೋಡ್ ಮಾಡ್ತಿದ್ದಾರಲ್ಲ. ಏನು ಸರ್ ಇದು ರೋಡ್ ಮಾಡ್ತಿದ್ದಾರಲ್ಲ, ಏನು ಅವಶ್ಯಕತೆ ಇತ್ತ ರೋಡಿಲ್ಲಿ? ಆಲ್ರೆಡಿ ಡಾಂಬರ್ ರೋಡ್ ಅದಲ್ರಿ ಇಲ್ಲಿ. ಅಲ್ಲ, ಡಾಂಬರ್ ರೋಡ್ ಆಲ್ರೆಡಿ ಇತ್ತು, ಇದು CC ರೋಡ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಹೌದಲ್ಲ? ಯಾಕೆ ಸರ್ ಇದು ಹಿಂಗ್ಯಾಕೆ ಮಾಡ್ಯಾರ? ಆಗಬಾರ್ದಾಗಿತ್ತಲ್ಲ ರೋಡ್. ಅಲ್ರಿ, ಬಿಜಾಪುರದಾಗ ರೋಡ್ ತೆಗ್ಗ ಎಷ್ಟೆಲ್ಲ ಕೂತು ರೋಡ್ ಆಗ್ಲಾರ್ದು ರೋಡ್ಗಳು ಅದಾವಲ್ರಿ. ಮತ್ತು ಅಲ್ಲೆಲ್ಲ ಬಿಟ್ಟು ಇಲ್ಲಿ ರೋಡ್ ಇದ್ದಿದ್ದ ಮೇಲೆ ರೋಡ್ ಮಾಡ್ತಾರಂದ್ರೆ ಅದೇ APMC ಏನೇ ಇರಲಿ, APMC ಬೇಕಲ್ಲ ಇಲ್ಲಿ ರೋಡ್ ಮಾಡೋಕ್ಕೆ. ಏನದ ಇಲ್ಲಿ? ಹೌದಪ್ಪ, ನೋಡ್ರಿ ರೋಡ್ ಇಲ್ಲ, ಮಳೆಯಿಂದ ನೀರು ನಿಂತದ, ತೆಗ್ಗ ಆಗ್ಯದ, ಆ ಮಾತು ಬೇರೆ. ಹಾಂ, ಇಂಡಿ ರೋಡ್ ನೋಡ್ರಿ ಮುಂದೆ, ಅದು ಇದು ಬೊಮ್ಮಳಸಿದಿಂದ ಮುಂದೆ ಹೋಗೋದು ರೋಡ್ ಹೆಂಗ? ಇವತ್ತು ನಾವಿಲ್ಲಿ APMC ಯಾರ್ಡ್ ಒಳಗಡೆ ಬಂದಿದ್ದೀವಿ. ಇವತ್ತು ದಿನಾಂಕ 30
ಸೆಪ್ಟೆಂಬರ್ 2024 ನಿನ್ನೆ ಇಲ್ಲಿ ಒಂದು ಸಿ ಸಿ ರೋಡನ್ನು ಮಾಡ್ತಿದ್ದಾರೆ ಇಲ್ಲಿ APMC ಯಾರ್ಡಲ್ಲಿ. ಸಿ ಸಿ ರೋಡ್ ಮಾಡೋದಕ್ಕೆ ನಮ್ಮದೇ ವಿರೋಧ ಇಲ್ಲ, ಬಟ್ ಇಲ್ಲಿ ಯಾವ ಥರ ಒಂದು ರೋಡ್ ಮಾಡ್ತಿದ್ದಾರೆ ಅಂದರೆ ಆಲ್ರೆಡಿ ಇಲ್ಲಿ ಇದು APMC ಒಳಗಡೆ ನೀವು ಎಲ್ಲಿ ನೋಡಿದ್ರೂ ಒಂದು ಒಳ್ಳೆ ರೋಡ್ ಇದೆ. ಡಾಂಬರ್ ರೋಡ್ ಆಲ್ರೆಡಿ ಮಾಡಿದ್ದಾರೆ, 1 ವರ್ಷದಿಂದ ಇಲ್ಲೆಲ್ಲ ಡಾಂಬರ್ ರೋಡ್ ಆಗಿದೆ. ಈ ಆ ಡಾಂಬರ್ ರೋಡ್ ಮಾಡಿದಂಥ ರೋಡ್ ಮೇಲೆ ಮತ್ತೆ ಸಿ ಸಿ ರೋಡ್ ಮಾಡ್ತಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ರೋಡ್ ಚೆನ್ನಾಗಿದೆ, ರೋಡೆಲ್ಲ ಚಲೋ ಇದೆ. ಇಲ್ಲಿ ನೋಡ್ರಿ, ಇಲ್ಲ ಸಿ ಸಿ ರೋಡ್ ಮಾಡ್ತಿದ್ದಾರೆ. ಇದು ಸಿ ಸಿ ರೋಡ್ ಚೆನ್ನಾಗಿದೆ, ಅದ್ರ ಮೇಲೆ ಮತ್ತೆ ಸಿ ಸಿ ರೋಡು. ಈ ರೋಡ್ ಚೆನ್ನಾಗಿದ್ದ್ರ ಮೇಲೆ ಸಿ ಸಿ ರೋಡ್ ಮಾಡುವ ಅಧಿಕಾರ ಇವ್ರಿಗೆ ಯಾರಿಗೆ ಕೊಟ್ಟರು, ಯಾರು ಸ್ಯಾಂಕ್ಷನ್ ಕೊಟ್ಟರು, ಇದ್ರ ಕಾಂಟ್ರಾಕ್ಟರ್ ಯಾರಿದಾರೆ ಇವತ್ತು ನಮ್ಗೆ ಗೊತ್ತಾಗಬೇಕು. ಕಮಿಷನರ್ ಅವ್ರಿಗೆ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ. ಉಳಿದಂಥ ಮೊನ್ನೆ ಮಳೆ ಆಗಿದ್ದ ಮೇಲೆ ಎಷ್ಟೋ ವಾರ್ಡ್ಗಳಲ್ಲಿ ಮಳೆ ಇಲ್ಲ, ರೋಡ್ಗಳಿಲ್ಲ. ಅಲ್ಲಿ ರೋಡ್ ಇರ್ಲಾರ್ದ ಜಾಗದಾಗ ರೋಡ್ ಮಾಡೋದು ಬಿಟ್ಟು ರೋಡ್ ಇದ್ದಿದ್ರ ಮೇಲೆ ರೋಡ್ ಮಾಡ್ತಿದ್ದಾರೆ. ಅಂದರೆ ಇವರಿಗೆ ದುಡ್ಡಿಂದ ಏನು ಕಿಮ್ಮತ್ತಿಲ್ಲ. ನಾವಿಲ್ಲಿ ಟ್ಯಾಕ್ಸ್ ಪೇಯರ್ಸ್, ನಾವಿಲ್ಲೆಲ್ಲ ನಾವು ಹಣ ಕೊಡ್ತಾ ಇದ್ದೀವಿ, ಎಲ್ಲ ಸಾರ್ವಜನಿಕರಲ್ಲಿ ಟ್ಯಾಕ್ಸ್ ಮುಖಾಂತರ ಇಲ್ಲಿ ನಾವು ಸರ್ಕಾರಕ್ಕೆ ಒಂದು ಹಣ ಕೊಡ್ತಾ ಇದ್ದೀವಿ. ಆ ಒಂದು ಹಣದಲ್ಲಿ ಇವರೊಂದು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಈ ಥರ ಒಂದು ದ್ವಂದ್ವ ವೆಚ್ಚ ಮಾಡ್ತಿದ್ದಾರೆ. ಇಲ್ಲಿ ಸಿ ಸಿ ರೋಡ್ ಅವಶ್ಯಕತೆ ಇಲ್ಲ. ಇಲ್ಲಿ APMC ಯಾರ್ಡಲ್ಲಿ ಸುಮಾರು 4 ಕಡೆ ರೋಡ್ ಮಾಡ್ತಿದ್ದಾರೆ, ಇದೇ ಥರ 4 ಕಡೆ. ಒಂದು ಸೈಡ್ ಆಗಿದೆ ಇವಾಗ, ಇವಾಗ ಇನ್ನೊಂದು ಸೈಡ್ ಮಾಡ್ತಿದ್ದಾರೆ. ಇದನ್ನು ಯಾರು ಕಾಂಟ್ಯಾಕ್ಟ್ ಹಿಡಿದಾರೆ ಇನ್ನೂ ಗೊತ್ತಿಲ್ಲ, ಅದ್ರ ಮಾಹಿತಿ ತೆಗಿತೀವಿ. ಮಾಹಿತಿ ತಗೊಂಡ್ಮೇಲೆ ಇದನ್ನು ಕಮಿಷನರ್ಗೆ ಮಾತಾಡ್ತೀವಿ. ನಾನು ಇಲ್ಲಿ ನಮ್ಮ ನಗರ ಶಾಸಕ ಯತ್ನಾಳವ್ರಿಗೂ ಕೇಳ್ತೀವಿ, ಇಲ್ಲಿ ಯಾಕೆ ರೋಡ್ ಮಾಡ್ತಿದ್ರಿ MLA ಸಾಹೇಬ್ರೆ, ಏನು ಅವಶ್ಯಕತೆ ಇದೆ ಇಲ್ಲಿ ರೋಡ್ ಮಾಡೋದು? ಏನು ಇಲ್ಲಿ ರೋಡ್ ಇಲ್ವಾ? ಇಲ್ಲಿ ಡಾಂಬರ್ ರೋಡ್ ಇಲ್ವಾ? ಆಲ್ರೆಡಿ ಡಾಂಬರ್ ರೋಡ್ ಇದೆ. ಇಲ್ಲಿ ಹೋದ ವರ್ಷ ಬಳದಿದ್ದಂಥ ಒಂದು ಬಿಳಿ ಪಟ್ಟಿ ಸತೆ ಹೋಗಿಲ್ಲ ಇಲ್ಲಿ, ಆದರೂ ಅದ್ರ ಮೇಲೆ ಸಿ ಸಿ ರೋಡ್ ಮಾಡ್ತಿದ್ದಾರೆ. ಇಲ್ಲಿ APMC ಪೊಲೀಸ್ ಸ್ಟೇಷನ್ದಿಂದ ಹಿಡ್ಕೊಂಡು ಈ ಪೂರ್ತಿ 4 ಒಂದು ಪ್ಯಾರಲಲ್ ರೋಡ್ಸ್ ಏನಿದಾವೆ, ಇಲ್ಲಿ ಪ್ಯಾರಲಲ್ ರೋಡ್ ಮೇಲೆ ಇಲ್ಲಿ ಒಂದು ಸಿ ಸಿ ರೋಡ್ ಆಗ್ತಿದ್ದಾವೆ. ಸೊ ಇದು ಒಂದು ಲಾಜಿಕ್, ಇವ್ರ ಲಾಜಿಕ್ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೀವು ನೌಬಾಗ್ ರೋಡಲ್ಲಿ ನೋಡ್ಬೋದು, ಈ ಕಡೆ ನೀವು JM ರೋಡಲ್ಲಿ ನೋಡ್ಬೋದು. ಸುಮಾರು ವಾರ್ಡ್ಗಳಲ್ಲಿ ಇನ್ನೂ ರೋಡ್ಗಳೇ ಇಲ್ಲ. ಅಲ್ಲಿ ರೋಡ್ ಇಲ್ಲಾರ್ದ ಜಾಗದಾಗ ರೋಡ್ ಮಾಡೋದು ಬಿಟ್ಟು ಇಲ್ಲಿ ರೋಡ್ ಇದ್ದಿದ್ರ ಮೇಲೆ ರೋಡ್ ಮಾಡ್ತಿದ್ದಾರೆ ಅಂದರೆ ಇವರು ಯಾವ ಥರ ಒಂದು ಲಾಜಿಕ್ ಯೂಸ್ ಮಾಡ್ತಿದ್ದಾರೆ ಗೊತ್ತಾಯಿಲ್ಲ ಇಲ್ಲಿ. ಸೊ ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಕಮಿಷನರಿಗೆ. ಕಮಿಷನರ್ ಸಾಹೇಬ್ರೆ, ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಂದರೆ ನಿಮ್ಮನ್ನು ಕ್ವಶನ್ ಮಾಡೋಕ್ಕೆ ನಾನು ಬಯಸ್ತೀನಿ. ತಾವು ಇವತ್ತು ಬೆಳಿಗ್ಗೆ ಇಲ್ಲಿ ಅತಿಕ್ರಮಣ ಆಗಿದ್ದಂಥ ಕೆಲವೊಂದು ಜಾಗನ ತೆರವುಗೊಳಿಸಿದ್ರಿ, ಅದಕ್ಕೆ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಒಂದು ಎಂಕ್ರೋಚ್ಮೆಂಟ್ ಆಗಿದ್ದಂಥ ಜಾಗನ ನೀವು ಖಾಲಿ ಮಾಡಿ ನಮಗೆ ಡೆವಲಪ್ಮೆಂಟಿಗೆ ಸಹಕಾರ ಮಾಡ್ತಾಯಿದ್ರೆ ಒಳ್ಳೇದು, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ. ಬಟ್ ಇಲ್ಲಿ APMC ಯಾರ್ಡ್ನಲ್ಲಿ ಏನು ನಡೀತಾ ಇದೆ ಇದು ತಮ್ಮ ಗಮನಕ್ಕೆ ಇದೆ ಇಲ್ಲ ಗೊತ್ತಿಲ್ಲ ನನಗೆ. ಯಾಕಂದರೆ ಇಲ್ಲಿ ಡಾಂಬರ್ ರೋಡ್ ಇದೆ, ಅದ್ರ ಮೇಲೆ ಸಿ ಸಿ ರೋಡ್ ಮಾಡ್ತಾರೆ. ಸಿ ಸಿ ರೋಡ್ ಮಾಡೋ ಒಂದು ಲಾಜಿಕ್ ಯಾವ ಥರ ಇರುತ್ತೆ, ಯಾವ ಥರ ಪ್ರೊಸೀಜರ್ ಇರುತ್ತೆ? ಮೊದಲೇ ಡಿಗ್ಗಿಂಗ್ ಮಾಡ್ತಾರೆ, ಡಿಗ್ಗಿಂಗ್ ಮಾಡಿದ್ಮೇಲೆ ಆಮೇಲೆ ಅದನ್ನು ಒಂದು ಗರ್ಸನ್ ಹಾಕ್ಕೊಂಡು ಮೇಲೆ ಒಂದು ಸಿ ಸಿ ರೋಡ್ ಮಾಡ್ತಾರೆ. ನೀವು ಇದು ಡೈರೆಕ್ಟ್ ಮಾಡ್ತೀರಿ, ಡೈರೆಕ್ಟ್ ಮಾಡಲಿ ಬೇಡನಲ್ಲ, ಬಟ್ ಇನ್ನು ರೋಡ್ ಇದ್ದಿದ್ರ ಮೇಲೆ ಯಾಕೆ ನೀವು ಸಿ ಸಿ ರೋಡ್ ಮಾಡ್ತಾಯಿದ್ದೀರಾ? ಯಾತಕ್ಕೆ ಹೇಳಿ? ಸೊ ಇದನ್ನು ನೀವು ಉತ್ತರ ಕೊಡಬೇಕಾಗುತ್ತೆ. ನಿಮಗೆ ಉತ್ತರ ಕೊಡೋರಿಗೂ ಬಿಡೋಂಗಿಲ್ಲ ಕಮಿಷನರ್ ಸಾಹೇಬ್ರೆ ನೀವು. ಮತ್ತು ಯಾರು ಕಾಂಟ್ರಾಕ್ಟರ್ ಇದ್ದಾರಲ್ಲ ಅವ್ರಿಗೂ ಕೇಳ್ತೀವಿ ನಾವು. ಇದ್ರ ವರ್ಕ್ ಆರ್ಡರು ಚೆಕ್ ಮಾಡ್ತೀವಿ, ಇದನ್ನು ವರ್ಕ್ ಆರ್ಡರ್ ಸ್ಯಾಂಕ್ಷನ್ ಮಾಡಿದವ್ರು ಯಾರು ಅಂಥೇಳಿ. ವಿತೌಟ್ ಕಮಿಷನರ್ಸ್ ಪರ್ಮಿಷನ್ ಇದು ವರ್ಕ್ ಆರ್ಡರ್ ಸ್ಯಾಂಕ್ಷನ್ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಾವು ಇದ್ದಂಥ ಇದು ಸಾರ್ವಜನಿಕರು ಕೇಳ್ತಾ ಇದ್ದೀವಿ ನಾವು. ಸೊ ಯಾವ ಥರ ಇಲ್ಲಿ ಒಂದು ರೋಡ್ ನಡೀತಾ ಇದೆ, ಅವರು ಬೈತಿದ್ದಾರೆ, ಏನು ಸರ್ ಇದು ರೋಡ್ ಮೇಲೆ ರೋಡ್ ಮಾಡ್ತಿದಾರಲ್ಲ ಅಂತ ಅಂತಿದ್ದಾರೆ. ಸೊ ನಾವು ಕೇಳೋಣಂತೆ ಬಂದ್ಕೊಂಡು